ಸೊ ಗೈಸ್ ಮದುವೆ ಹುಡುಗ ರೆಡಿ ಆಗಿದ್ದಾನೆ. ಅವನಿಗೆ ടെൻഷൻ ആവണ്ട. Okay. ഞാൻ കൊടുക്കണ്ടേ അളിയന് അനുഗ്രഹിച്ചോ. ഞാൻ അമ്മ അവിടെ നിന്ന് അമ്മ അച്ഛനും ഓക്കെ ഫോട്ടോ എടുത്താലോ. ഫാമിലി ഫോട്ടോ പൊന്നുമായിരുന്നോ? ಓಕೆ, ಸೊ ನಾವಿವಾಗ ಹುಡುಗನ ಜೊತೆ ಗುರುವಾಯೂರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಮುಹೂರ್ತ ಮಲಗಿರೋದು 6 ಗಂಟೆಯಿಂದ 7 ಗಂಟೆಗೆ. ನಿನ್ನೆ ಮಲಗಬೇಕಾದ್ರೆ 2:15 ಆಗಿತ್ತು. 4 ಗಂಟೆಗೆ ಎದ್ದು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಓಕೆ, see you there. അങ്ങനെ ഗുരുവായൂർ അമ്പല നടയിലാണ് കെട്ടാൻ പോകുന്നത്. ಸೊ ಗುರುವಾಯೂರ್ ದೇವಸ್ಥಾನದಲ್ಲಿ ಮದುವೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ತುಂಬ ಮಂಟಪಗಳಿರುತ್ತೆ. ಅದರಲ್ಲಿ 1 by 1 ಹಿಂಗೆ ಹೋಗ್ಬಿಟ್ಟು ಮದುವೆ ಈ ಮಂಟಪದಲ್ಲಿ ಆಗುತ್ತೆ.
ಇವಾಗ ನಾವು ಗುರುವಾಯೂರ್ ದೇವಸ್ಥಾನದಲ್ಲಿದ್ದೀವಿ. ಆ್ಯಂಡ್ ಗುರುವಾಯೂರ್ ದೇವಸ್ಥಾನ ಅಂದರೆ ತುಂಬ ಒಂದು ಫೇವ್ರೆಟ್ ಟೆಂಪಲ್ ನನಗೆ. ಯಾಕಂದರೆ ಇಲ್ಲಿ ಬಂದಾಗ ಏನೋ ಒಂದು ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ. ಸೊ ಇಲ್ಲಿ ಮದುವೆ ಅಂತ ಹೇಳಿದಾಗ ನನಗೆ ಆ್ಯಕ್ಚುಲಿ ಬೆಳಗ್ಗೆ ಎದ್ಬಿಟ್ಟು ಬರೋಕ್ಕೆ ತುಂಬ ಐ ವಾಸ್ ವೆರಿ ಲೇಸಿ. ಬಿಕಾಸ್ ನಿನ್ನೆ ಅಂತೂ ತುಂಬ ಲೇಟಾಗಿ ನಾವು ಮಲಗಿದ್ದು. 2 ಗಂಟೆಗೆ ಮಲಗಿಬಿಟ್ಟು 4 ಗಂಟೆಗೆ ಎದ್ದು ಇವಾಗ ಹೊರಟು ರೆಡಿಯಾಗಿ ಬಂದಿದ್ದೀವಿ. ಸೊ ಮದುವೆ ಆಯಿತು, ಇವಾಗ ಹೊಟ್ಟೆ ಹಸಿತಾ ಇದೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಹೋಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಾವು ಆಡಿಟೋರಿಯಂಗೆ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಆರ್ ಯು ರೆಡಿ? ಯಸ್. ಸೊ ನೋಡಿ ಗೈಸ್, ಅವಳು ಕಷ್ಟಪಡೋದು ಮಲಯಾಳಸ್ ಬೇಡ ನೋಕು ಗೈಸ್, ಕಷ್ಟಪಡೋದು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ. ಹೋಗ್ಬಿಟ್ಟು ತಿಂತೀವಿ, ಅಷ್ಟು ಹಸ್ವಾಗ್ತಿದೆ. അങ്ങനെയല്ല, അയ്യോ ആരും കാണാതെ കൊടുക്കണം. ಸೊ ನಾವು ವಾಪಸ್ ಬರ್ತಾ ಈ ಪರ್ಟಿಕ್ಯುಲರ್ ಅಂಗಡಿಗೆ ಹೋಗಿದ್ವಿ. ಸೊ ಇಲ್ಲಿದು ಈ ಜ್ಯೂಸ್ ತುಂಬ ಫೇಮಸ್ ಅಂತೆ. ಆ್ಯಂಡ್ ತುಂಬ ವರ್ಷದಿಂದ ಈ ಜ್ಯೂಸ್ ಅವ್ರು ಮಾಡ್ತಾ ಇದ್ದಾರೆ. ಹಾಲಿಗೆ ಅವರು ಬೇರೆ ಏನೋ ಮಿಕ್ಸ್ ಮಾಡಿಬಿಟ್ಟು ಮಾಡೋಂಥ ಜ್ಯೂಸ್. ಇದ್ರ ಹೆಸರು ಬಂದುಬಿಟ್ಟು ನರು ನೀಂದಿ ಅಂತ, ಅದು ಮಲಯಾಳಮಲ್ಲಿ ಬರೆದಿದ್ದಾರೆ. ಸೊ ನನಗೆ ಸ್ವಲ್ಪ ಮಲಯಾಳಂ ಓದಕ್ಕೆ ಬರುತ್ತೆ. ಆ್ಯಂಡ್ ಇದಕ್ಕೆ ಬಂದುಬಿಟ್ಟು 20 ರೂಪಾಯಿ ಅಷ್ಟೇ. ಥ್ಯಾಂಕ್ ಯು. ವೆರಿ ನೈಸ್. ಅಲ್ಲಿಂದ ನಾವು ಆಡಿಟೋರಿಯಂಗೆ ರೀಚ್ ಆದ್ವಿ. ಇನ್ ಬಿಟ್ವೀನ್ ವಿ ಸ್ಟಾಪ್ ಎಟ್ 2-3 ಪ್ಲೇಸಸ್. എല്ലാരും പൊക്കം. ഗോ ഗോ. മുണ്ടൊക്കെ ശരി. മതി 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 മതി. ഇതെന്താ പൂ ചെവിയില്? ചെവിയിലെന്താ പൂ? എപ്പോഴും പൂവാണോ ചെവിയില്? അതൊരു ഭംഗിക്ക് ഒരഴകല്ലൊക്കെ. അന്നത്തെ ഹൈബിസ്കസും ഇതും ഞാൻ ക്രോപ്പ് ചെയ്തിടും. ഒന്നും പറയണ്ട.
ആ സാരമില്ല ഇതാ ആർത്തി പോത്ത് കഴിക്കുന്നത്. അല്ല അച്ചു എന്താ ಒಂದು ಹುಡುಗಿಗೆ ಮದುವೆ ಆದಮೇಲೆ ದಿಸ್ ವಿಲ್ ಬಿ ದಿ ಮೋಸ್ಟ್ ಇಮೋಷ್ನಲ್ ಪಾರ್ಟ್. ಅದು ಅಪ್ಪ ಅಮ್ಮ ಹಿಂಗೆ ಹುಡುಗನ ಕೈಗೆ ಆ ಹುಡುಗಿ ಕೈ ಕೊಡೋದು. ಆ್ಯಂಡ್ ಅಲ್ಲಿಂದ ಹೋಗಬೇಕಾದ್ರೆ ಎಲ್ಲರೂ ಅಳ್ತಾಯಿದ್ರು. ಅವಳಮ್ಮ ಅಪ್ಪ ಅವಳು ಅಂತೂ ತುಂಬಾ ಅಳ್ತಾಯಿದ್ಲು. ಸೊ ಅದು ನೋಡಿಬಿಟ್ಟು ನನಗೂ ಸ್ವಲ್ಪ ಬೇಜಾರಾಯಿತು. ಹಾಗೆ ಅವನು ಅವಳನ್ನ ಕರ್ಕೊಂಡು ಮನೆಗೆ ಹೋದರು. ನಾವು ಸ್ವಲ್ಪ ರೀಚ್ ಆಗಬೇಕಾದ್ರೆ ಲೇಟ್ ಆಯಿತು. ಸೊ ಮನೆಗೆ ಎಂಟರ್ ಆಗೋ ವಿಡಿಯೋಸ್ ಎಲ್ಲ ಇಲ್ಲ. ಸೊ ಹಾಗೆ ಮದುವೆ ಮುಗೀತು. ಮದುವೆ ಆದಮೇಲೆ ಆಡಿಟೋರಿಯಮ್ಗೆ ಬಂದುಬಿಟ್ಟು ಆ ಫಂಕ್ಷನ್ ಮುಗೀತು. ಊಟನೂ ಮಾಡಿದ್ವಿ. ಇವಾಗ ಎಷ್ಟು ಸುಸ್ತಾಗ್ತಿದೆ, ನಿದ್ದೆ ಬರ್ತಿದೆ ನನಗೆ. ಸೊ ಹೇಗಾದರೂ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡಿದರೆ ಸಾಕು ಅಂತ ಅನಿಸ್ತಿದೆ. ಇಮ್ಯಾಜಿನ್ ಲೈಕ್ 4 ಗಂಟೆಗೆ ರೆಡಿಯಾಗಿರೋದು. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ. ಸೊ ಕಣ್ಣು ನೋಡಿ ಫುಲ್ ಟಯರ್ಡ್ ಆಗ್ತದೆ. ಓಕೆ, ಸೊ ನೋಡೋಣ ಏನಿದೆ ಅಂತ. ಸೊ ಗೊತ್ತಿಲ್ಲ. ಇದೆಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗಿ ನಿದ್ದೆ ಮಾಡೋಣ. So I hope you like this vlog. If yes, like, share and subscribe to my channel and watch the reception vlog as well. Okay, so take care.